ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಈ ಒಂದು ಭಾರತೀಯ ನ್ಯಾಷನಲ್ ಸ್ಪೇಸ್ ಡೇ ಸೆಲೆಬ್ರೇಷನ್ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇಸ್ರೋ ಸಾಧನೆಯ ಕುರಿತಾದ ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಇದು ವಿಡಿಯೋ ನಂಬರ್ 2 ಆಗಿರ್ತದೆ. ಈ ಒಂದು ವಿಡಿಯೋದಲ್ಲಿ ಇಸ್ರೋ ಯಾವೆಲ್ಲ ಲಾಂಚಿಂಗ್ ವೆಹಿಕಲ್ಸನ್ನು ಹೊಂದಿದೆ, ಅಂದರೆ ಉಡಾವಣೆ ರಾಕೆಟ್ಗಳನ್ನು ಯಾವ ರೀತಿಯ ಉಡಾವಣೆ ರಾಕೆಟ್ಗಳನ್ನು ಹೊಂದಿದೆ, ಹಾಗೂ ಯಾವ ರೀತಿಯ ಸ್ಯಾಟಲೈಟ್ಸ್ಗಳನ್ನು ಹೊಂದಿದೆ, ಯಾವ ಸ್ಯಾಟಲೈಟು ಯಾವ ರೀತಿ ಉಪಯೋಗ ಆಗ್ತಾ ಇದೆ, ಯಾವ ಸ್ಯಾಟಲೈಟ್ನಿಂದ ಭಾರತೀಯನ ಒಂದು ಲೈಫ್ ಸ್ಟೈಲ್ ಏನು ಬದಲಾವಣೆ ಆಗ್ತಾ ಇದೆ, ಯಾವ ಪ್ರಕಾರದ ಸ್ಯಾಟಲೈಟ್ಸ್ ಇದೆ, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ. ಎಲ್ಲರಿಗೂ ಕೂಡ ನ್ಯಾಷನಲ್ ಸ್ಪೇಸ್ ಡೇ ಒಂದು ಶುಭಾಶಯವನ್ನು ಕೋರ್ತಾ, ಆತ್ಮೀಯರೇ, ನಮ್ಮ ಒಂದು ಭಾರತೀಯರಲ್ಲಿ ಇರುವಂಥ ಒಂದು ಲಾಂಚಿಂಗ್ ವೆಹಿಕಲ್ಸ್ ಅಂತ ಬಂದಾಗ ಲಾಂಚರ್ಸ್ ಅಂಡರ್ಸ್ ಯೂಸೇಜ್ ಈಗಾಗಲೇ ನಾವು ಬಳಕೆ ಮಾಡ್ತಿರುವಂಥ ಲಾಂಚಿಂಗ್ ವೆಹಿಕಲ್ಸ್ ಯಾವುದು ಅಂದರೆ ಒಂದು PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ನಾವು ಇಲ್ಲಿ ಹೇಳ್ತೇವೆ. ಇದು PSLV ಅಂತ. ಇದನ್ನು ನಾವು ಏನು ಹೇಳ್ತೀವಿ, ಇಸ್ರೋನ ಒಂದು ಹಾರ್ಸ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಈ ಒಂದು PSLV ಕಾನ್ಫಿಗರೇಷನ್ ನೋಡ್ತಾ ಹೋದಾಗ ಇದು 320 ಇದೆ. ಇದರ ಒಂದು ಟನ್ ವೇಟ್ ಇದೆ. 44.4 ಮೀಟರ್ ಹೈಟ್ ಇರುವಂಥದ್ದು ಇದು, ಹಾಗೂ ಡಯಾಮೀಟರ್ 2.8 ಮೀಟರ್. ಇದೊಂದು ದೈತ್ಯವಾಗಿರುವಂತಹ ಒಂದು ಲಾಂಚಿಂಗ್ ವೆಹಿಕಲ್ಸ್ ಅಂತ ನಾವು ಇಲ್ಲಿ ಹೇಳ್ತೀವಿ. ಮತ್ತು ಇದರಲ್ಲಿ ನೋಡಿ ಪೆಲೋಡ್ ಎಷ್ಟಿದೆ ಅಂದರೆ 1425 ವರೆಗೆ ಪೆಲೋಡನ್ನು ನಾವು ಇಲ್ಲಿ ಮಾಡ್ಬೋದು. ಇಲ್ಲಿ 4th ಸ್ಟೇಜ್ ಆಗಿರುವಂಥ PS4, PS3, PS2, PS1 ಈ ಒಂದು ರಾಕೆಟ್ ಮೋಟಾರ್ಸ್ಗಳನ್ನು ಇದು ಒಳಗೊಂಡಿರ್ತದೆ. ಇದು ಭಾರತದ ಒಂದು ಬಾಹ್ಯಾಕಾಶದ ಒಂದು ಶಕ್ತಿ ಅಂತಲೇ ಹೇಳ್ತೀವಿ. ಇದು PSLV, ದ್ಯಾಟ್ ಈಸ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಅಂತ. ಎರಡನೇದಿರುವಂಥದ್ದು ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು GSLV ಅಂತ ಕರಿತೀವಿ. GSLV ಕೂಡ ಇದರ ಹೈಟು 51.73 ಮೀಟರ್ ಇದೆ. ಅದರ ಹೈಟು. ನಂಬರ್ ಆಫ್ ಸ್ಟೇಜಸ್ 3 ಸ್ಟೇಜ್ಗಳು ಬರ್ತದೆ. ಅಂದರೆ ಇಲ್ಲಿ ನೋಡಿ ಯಾವ ರೀತಿ ಇರುವಂಥದ್ದು ಇದೆ ನೋಡಿ, 3 ಇರುವಂಥದ್ದು. ಪೆಲೋಡು 2250. PSLVಯನ್ನು ಕಂಪೇರ್ ಮಾಡಿದಾಗ ಈ ಒಂದು GSLV ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವಂತಹ ಒಂದು ರಾಕೆಟ್ ಇದಾಗಿದೆ, ಲಾಂಚಿಂಗ್ ರಾಕೆಟ್ಟು. GS1, GS2 ಅಂತ ತಾವಿಲ್ಲಿ ಗಮನಿಸ್ತಾ ಇದ್ರಿ. ಇದಕ್ಕೆ ಅಟ್ಯಾಚ್ ಆಗಿರುವಂಥ ಇಂಜಿನ್ಸ್ಗಳು ಒಂದು ಹಂತಕ್ಕೆ ಹೈಟಿಗೆ ಹೋದಾಗ ಅದ್ರ ಕಳಿಸ್ಕೊಳ್ತಾ ಹೋಗ್ತದೆ ಮತ್ತು ಅದರ ವೆಲಸಿಟಿಯಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ದಿಸ್ ಈಸ್ ಅವರ್ ಸೆಕೆಂಡ್ ಪವರ್ಫುಲ್ ಲಾಂಚರ್, ದ್ಯಾಟ್ ಈಸ್ GSLV. ನೆಕ್ಸ್ಟ್ ಬರುವಂಥದ್ದು ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಇದೆ. ಇದನ್ನು ನಾವು ಸಾಮಾನ್ಯವಾಗಿ LVM-3 ಅಂತ ಕೂಡ ನಾವು ಕರಿತೀವಿ. ಇದರ ಒಂದು ಹೈಟನ್ನು ನೋಡ್ತಾ ಹೋದಾಗ 43.5 ಹೈಟ್ ಇದೆ. ಇದರ ಡಯಾಮೀಟರ್ 4.0 ಮೀಟರ್ ಇದೆ. ನೋಡಿ, ಪೇಲೋಡ್ ಸಾಮರ್ಥ್ಯ ಬಂದಾಗ 4000 kg ವರೆಗೆ ಪೇಲೋಡ್ ಒಂದು ಸಾಮರ್ಥ್ಯ ಇದೆ. ಲೋ ಅರ್ತ್ ಆರ್ಬಿಟ್ ಬಂದಾಗ 8000 kg ವರೆಗೂ ಕೂಡ ಈ ಪೇಲೋಡನ್ನು ಇದು ಹೊತ್ತೊಯ್ಯುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ. ಇನ್ನು ಕ್ರಿಯೋಜೆನಿಕ್ ಅಪ್ಪರ್ ಸ್ಟೇಜ್ ಇದೆ, ಸಾಲಿಡ್ ರಾಕೆಟ್ ಬೂಸ್ಟರ್ಸ್ ಇದೆ, ಕೋರ್ ಸ್ಟೇಜ್ ಇದೆ. ಇದು ಕೂಡ ನಮ್ಮ ಭಾರತದ ಒಂದು ಗರಿಮೆ ಅಂತ ಹೇಳ್ಬೋದು. ಈ ಒಂದು ಲಾಂಚ್ ವೆಹಿಕಲ್ಸ್ ಇದೆ. ಈಗ ನೆಕ್ಸ್ಟ್ ಬರುವಂಥದ್ದು ಸೌಂಡಿಂಗ್ ರಾಕೆಟ್ಸ್ಗಳು ಕೂಡ ಇದೆ ನಮ್ಮ ಹತ್ರ. ಇದನ್ನು ಹೊರತುಪಡಿಸಿ ಇಸ್ರೋ ಲಾಂಚರ್ಸ್ ಅಂಡರ್ ಡೆವಲಪ್ಮೆಂಟ್ ಅಂದರೆ ಕೆಲವೊಂದಿಷ್ಟು ಲಾಂಚಿಂಗ್ ವೆಹಿಕಲ್ಸನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ. ವಿಶೇಷವಾಗಿ ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್ಸ್ ಅಂತ. ಇದನ್ನು ನಾವು HRLV ಅಂತ ಹೇಳ್ತೀವಿ. ಈಗ ಭಾರತದ ಇಸ್ರೋದ ಮುಂದಿನ ಕನಸು ಏನಂದರೆ ಚಂದ್ರನವರೆಗೆ ಇಲ್ಲಿ ಮಾನವ ಸಹಿತ ಚಂದ್ರಯಾನ ಮಾಡುವಂಥದ್ದು. ಮಾನವ ಸಹಿತ ಚಂದ್ರನ ಮೇಲೆ ಮಾನವರನ್ನು ಕಳಿಸುವಂಥ ಒಂದು ಪ್ಲ್ಯಾನ್ ಏನಿದೆ, ದ್ಯಾಟ್ ಈಸ್ ಗಗನಯಾನ್. ಇದು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಇದನ್ನು ಹ್ಯೂಮನ್ ರೈಟೆಡ್ ಲಾಂಚಿಂಗ್ ವೆಹಿಕಲ್ಸ್ ಅಂತ ಹೇಳ್ತೇವೆ. ಈ ಒಂದು ಲಾಂಚಿಂಗ್ ವೆಹಿಕಲ್ಸ್ ಏನಿದೆ ವಿಶೇಷವಾಗಿ ಮಾನವ ಸಹಿತ ಉಡಾವಣೆ ಮಾಡುವಂಥ ಲಾಂಚಿಂಗ್ ವೆಹಿಕಲ್ಸು. ಈಗಾಗಲೇ ನಮ್ಮ ಇಸ್ರೋ ಒಂದು ಕನಸು ಏನಿದೆ ಅಂದರೆ ಚಂದ್ರನ ಮೇಲೆ ಮಾನವರ ಒಂದು ಪಾದಾರ್ಪಣೆ ಮಾಡುವಂಥದ್ದು, ಮಾನವರನ್ನು ಕಳಿಸುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ವಿಶೇಷವಾಗಿ ಡಿಸೈನ್ ಆಗುತ್ತಿರುವಂಥ ಲಾಂಚಿಂಗ್ ವೆಹಿಕಲ್ಸ್ ಇದು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಕ್ರೂ ಎಸ್ಕೇಪ್ ಸಿಸ್ಟಮ್ ಅಂತ ಇದೆ. ಕ್ರೂ ಎಸ್ಕೇಪ್ ಸಿಸ್ಟಮ್ ಅಂತ ಬಂದಾಗ ಇಲ್ಲಿ ಉಡಾವಣೆ ಸಮಯದಲ್ಲಿ ಏನಾದರೂ ತಾಂತ್ರಿಕ ತೊಂದರೆಗಳು ಉಂಟಾದಾಗ ಗಗನಯಾನಿಗಳು ಈ ಒಂದು ಕ್ರೂ ಎಸ್ಕೇಪ್ ಸಿಸ್ಟಮ್ ಸಹಾಯದಿಂದ ಇಲ್ಲೇನು ಮಾಡ್ಬೋದು, ಜಂಪನ್ನು ಮಾಡ್ಬೋದು. ಕೆಳಗಡೆ ಏನಿರುತ್ತೆ ಆರ್ಬಿಟಲ್ ಮಾಡ್ಯೂಲ್ ಅಂತ ಇರುತ್ತೆ. ಆರ್ಬಿಟಲ್ ಮಾಡ್ಯೂಲ್ ಅಂದಾಗ ಅಲ್ಲಿ ಗಗನಯಾನಿಗಳು ಅಲ್ಲಿ ಕುಳಿತುಕೊಂಡಿರ್ತಾರೆ. ಕೆಳಗಡೆ ನೆಕ್ಸ್ಟ್ ಬರೋದು ಕ್ರಿಯೋಜೆನಿಕ್ ಸ್ಟೇಜ್ ಇದೆ, ಆಮೇಲೆ ಲಿಕ್ವಿಡ್ ಸ್ಟೇಜ್ ಬರುತ್ತೆ, ಆಮೇಲೆ ಸಾಲಿಡ್ ಪ್ರೊಪಲ್ಷನ್ಸ್ ಇರುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಏನಂದರೆ ಭಾರತೀಯ ಒಂದು ಡೆವಲಪ್ಮೆಂಟ್ ಮಾಡ್ತಿರುವಂಥ ವಿಶೇಷವಾಗಿರುವಂಥ ಲಾಂಚಿಂಗ್ ವೆಹಿಕಲ್ಸು. ಈ ಒಂದು ಕ್ರೂ ಮಾಡ್ಯೂಲ್ ಅಂತ ಬಂದಾಗ ಈ ಕ್ರೂ ಮಾಡ್ಯೂಲ್ನಲ್ಲಿ ಇಲ್ಲಿ ಗಗನಯಾನಿಗಳು ಕುಳಿತುಕೊಂಡಿರ್ತಾರೆ. ಇನ್ನು ಕೆಳಗಡೆ ಸರ್ವಿಸ್ ಮಾಡ್ಯೂಲ್ನಲ್ಲಿ ಆ ಗಗನಯಾನಿಗಳಿಗೆ ಅವಶ್ಯಕವಿರುವಂತಹ ಎನ್ವೈರ್ಮೆಂಟ್ ಇರ್ಬೋದು, ಫುಡ್ ಇರ್ಬೋದು, ಎವ್ರಿಥಿಂಗ್ ಇರುವಂಥ ಫೆಸಿಲಿಟೀಸನ್ನು ಅಲ್ಲಿ ಪ್ರೊವೈಡನ್ನು ಮಾಡಲಾಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ.
ಇನ್ನು ನೆಕ್ಸ್ಟ್ ಅಂಡರ್ ಡೆವಲಪ್ಮೆಂಟ್ ಲಾಂಚಿಂಗ್ ವೆಹಿಕಲ್ಸ್ ಮತ್ತೆ ಯಾವುದಿದೆ, ಏನೆಲ್ಲ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಅಂತ. ಸ್ಮಾಲ್ ಸ್ಯಾಟಲೈಟನ್ನು ಲಾಂಚ್ ಮಾಡಲಿಕ್ಕೆ ವೆಹಿಕಲ್ಸನ್ನು ಇಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ, ಅದು SSLV. ಆಮೇಲೆ ರೀಯೂಸಬಲ್ ಲಾಂಚ್ ವೆಹಿಕಲ್, ಈಗಾಗಲೇ ಇದರ ಟೆಸ್ಟ್ ಕೂಡ ಆಗಿದೆ DRDO ಚಿತ್ರದುರ್ಗದಲ್ಲಿ. ಒಂದು ರೀಯೂಸಬಲ್ ಲಾಂಚ್ ವೆಹಿಕಲ್ಸನ್ನು, ಈ ಲಾಂಚ್ ವೆಹಿಕಲ್ಸನ್ನು ಮತ್ತೆ ರೀಯೂಸ್ ಯಾವ ರೀತಿ ಮಾಡಬೇಕಂತ ಹೇಳಿ. ಆಮೇಲೆ ಸ್ಕ್ರಾಮ್ಜೆಟ್ ಇಂಜನ್ಸ್ ಇದೆ. ಆಮೇಲೆ ಈಗಾಗಲೇ ಕೆಲವೊಂದು ಲಾಂಚರ್ಸನ್ನು ನಾವು ಉಪಯೋಗ ಮಾಡ್ತಾ ಇಲ್ಲ, ರಿಟೈರ್ಡ್ ಆಗಿವೆ. ಅದು SLV3 ಮತ್ತು ASLV ಅಂತ ಹೇಳ್ತೀವಿ. ಇದು ಆಲ್ರೆಡಿ ನಾವು ರಿಟೈರ್ಡ್ ಆಗಿದೆ, ಅದನ್ನು ಈಗ ಬಳಕೆ ಮಾಡ್ತಾ ಇಲ್ಲ. ಸೊ ಇಷ್ಟು ಲಾಂಚರ್ ಬಗ್ಗೆ ಸಂಬಂಧಿಸಿದ್ದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಸೆಟಲೈಟ್ಸು. ಸೊ ಈಗ ಸೆಟಲೈಟ್ಸ್ ಯಾವೆಲ್ಲ ಇದೆ ಅಂದರೆ, ಒಂದು ಕಮ್ಯುನಿಕೇಷನ್ ಸೆಟಲೈಟ್. ಈಗಾಗಲೇ ನಾವು ವಿಡಿಯೋ 1ರಲ್ಲಿ ನೋಡಿರುವಂಥದ್ದು ನಮ್ಮ ಒಂದು ಇಸ್ರೋ ಕಮ್ಯುನಿಕೇಷನ್ ಸೆಟಲೈಟ್ಸನ್ನು ಹೊಂದಿದೆ. ಇದರ ಸಹಾಯದಿಂದ ಮೊಬೈಲ್ ನೆಟ್ವರ್ಕಿಂಗ್ ಇರ್ಬೋದು, DTH ಇರ್ಬೋದು, ಟೆಲಿವಿಷನ್ಸ್ ಪ್ರೋಗ್ರಾಮ್ಸ್ ಇರ್ಬೋದು, ಬ್ರಾಡ್ಕಾಸ್ಟಿಂಗ್ಸ್ ಇರ್ಬೋದು, ಲೈವ್ ಪ್ರೋಗ್ರಾಮ್ಸ್ ಇರ್ಬೋದು, ಇದನ್ನೆಲ್ಲ ಸಾಧ್ಯ ಆಗಿರಿಸುವಂಥದ್ದು ಈ ಕಮ್ಯುನಿಕೇಷನ್ ಸೆಟಲೈಟು. ಎರಡನೇದು ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ಸ್ ಅಂತ ಇದೆ. ಸೊ ಇದು ಕಾರ್ಟೋಗ್ರಫಿ ಇರ್ಬೋದು, ಓಷಿಯನ್ಸು, ಅಟ್ಮಾಸ್ಫಿಯರಿಕ್ ಬಗ್ಗೆ, ಜಿಯೋಗ್ರಫಿ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಲೈವ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಅರ್ತ್ ಅಬ್ಸರ್ವೇಷನ್ ಸೆಟಲೈಟ್ಸ್ಗಳು ಕೊಡ್ತವೆ. ಇನ್ನು ಸೈಂಟಿಫಿಕ್ ಸ್ಪೇಸ್ ಕ್ರಾಫ್ಟ್ ಇದೆ. ಈ ಸೈಂಟಿಫಿಕ್ ಸ್ಪೇಸ್ ಕ್ರಾಫ್ಟ್ ಏನು ಮಾಡ್ತದೆ ಅಂದರೆ, ಈ ಒಂದು ಆಸ್ಟ್ರಾನಮಿ, ಆಸ್ಟ್ರೋಫಿಸಿಕ್ಸ್, ಪ್ಲಾನೆಟರಿ, ಅರ್ತ್ ಸೈನ್ಸ್, ಅಟ್ಮಾಸ್ಫಿಯರಿಕ್ ಸೈನ್ಸ್ ಆ್ಯಂಡ್ ಈ ಒಂದು ಥಿಯರಿಟಿಕಲ್ ಫಿಸಿಕ್ಸ್ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಕೆಲಸ ಮಾಡ್ತದೆ ಈ ಒಂದು ಸೈಂಟಿಫಿಕ್ ಸ್ಪೇಸ್ ಕ್ರಾಫ್ಟ್ಸ್ಗಳು. ಇದಾದ ಮೇಲೆ ನೆಕ್ಸ್ಟ್ ಬರುವಂಥ ಸ್ಪೇಸ್ ಕ್ರಾಫ್ಟ್ ಯಾವುದಂದರೆ ನ್ಯಾವಿಗೇಷನ್ ಸೆಟಲೈಟ್ಸು. ಸೊ ನ್ಯಾವಿಗೇಷನ್ ಸೆಟಲೈಟ್ಸು ವಿಶೇಷವಾಗಿ ಸಿವಿಲ್ ಏವಿಯೇಷನ್ ಏನಿದೆ, ಈ ಸಿವಿಲ್ ಏವಿಯೇಷನ್ಗಾಗಿ ವಿಶೇಷವಾಗಿ ಒಂದು ಡಾಟಾವನ್ನು ಕೊಡ್ತದೆ, ಮಾಹಿತಿಯನ್ನು ಕೊಡ್ತದೆ. ಏರ್ ಟ್ರಾಫಿಕ್ ಕಂಟ್ರೋಲ್ ಅಂತ ಏನು ಹೇಳ್ತೀವಿ, ಇದೆಲ್ಲ ಸಾಧ್ಯ ಆಗಿರುವಂಥದ್ದು ಈ ಒಂದು ನ್ಯಾವಿಗೇಷನ್ ಸೆಟಲೈಟ್ಸ್ನಿಂದ. ಇನ್ನು ಎಕ್ಸ್ಪೆರಿಮೆಂಟಲ್ ಸೆಟಲೈಟ್ಸ್ ಅಂತ ಇದೆ. ಸೊ ಎಕ್ಸ್ಪೆರಿಮೆಂಟ್ ಸೆಟಲೈಟ್ಸ್ ಅಂತ ಬಂದಾಗ ಇಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು, ಈ ಒಂದು ಎಕ್ಸ್ಪೆರಿಮೆಂಟ್ ಪರ್ಪಸ್ಗಾಗಿ ತಯಾರಿಸುವಂಥ ಒಂದು ಸೆಟಲೈಟ್ಸ್ಗಳಿವು. ಸ್ಮಾಲ್ ಸೆಟಲೈಟ್ಸ್ ಇದೆ. ಈ ಸ್ಮಾಲ್ ಸೆಟಲೈಟ್ಸ್ ಅಂತ ಬಂದಾಗ 500 kg ಕ್ಲಾಸ್ ಸೆಟಲೈಟ್ಸ್ಗಳು ಇದು ಆಗ್ತದೆ. ಇದು ಕೂಡ ಈ ಒಂದು ಸೈನ್ಸ್ ಮಿಷನ್ಸನ್ನು, ಎಕ್ಸ್ಪೆರಿಮೆಂಟ್ಸನ್ನು ಮಾಡಲಿಕ್ಕೆ ಉಪಯೋಗವಾಗುವಂತಹ ಒಂದು ಸೆಟಲೈಟ್ಸು. ಆಮೇಲೆ ಸ್ಟೂಡೆಂಟ್ ಸೆಟಲೈಟ್ಸು, ಇಸ್ರೋ ಸ್ಟೂಡೆಂಟ್ ಸೆಟಲೈಟ್ ಪ್ರೋಗ್ರಾಮ್ ಅಡಿಯಲ್ಲಿ ಸಾಕಷ್ಟು ನ್ಯಾನೋ ಪಿಕೋ ಸೆಟಲೈಟ್ಸ್ಗಳನ್ನು ತಯಾರು ಮಾಡಲಾಗ್ತಾ ಇದೆ. ಸೊ ಇದು ಕೂಡ. ಸೊ ಒಟ್ಟಾರೆಯಾಗಿ ಇಸ್ರೋ ಈ ಒಂದು ವಿವಿಧವಾಗಿರುವಂತಹ 7 ಪ್ರಕಾರದ 7 ಟೈಪ್ ಸೆಟಲೈಟ್ಸ್ಗಳನ್ನು ಹೊಂದಿದೆ, ಹಾಗೂ ವಿವಿಧ ಒಂದು ಹಾರ್ಸ್ ಫೋರ್ಸನ್ನು ಹೊಂದಿರುವಂಥ ಲಾಂಚ್ ವೆಹಿಕಲ್ಸನ್ನು ಕೂಡ ಹೊಂದಿರುವಂಥದ್ದು ಒಂದು ಹೆಮ್ಮೆಯ ಸಂಗತಿ. ಒಂದು ಗ್ಲೋಬಲ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಇಸ್ರೋ ತನ್ನದಾಗಿರುವಂಥ ಛಾಪನ್ನು ಹೊಂದಿದೆ. ಪ್ರತಿಯೊಬ್ಬ ಭಾರತೀಯನು ಕೂಡ ಈ ಮಾಹಿತಿಯನ್ನು ನಾವು ಪಡೆದುಕೊಳ್ಬೇಕು, ಹಾಗೂ ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನು ಹಂಚಬೇಕಾಗ್ತದೆ. ಸೊ ಆದ್ಮೇಲೆ ಮುಂದಿನ ವಿಡಿಯೋದಲ್ಲಿ ಇಸ್ರೋ ಸಾಧನೆಯ ಮತ್ತೊಂದು ಮೈಲುಗಲ್ಲನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.